ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ ವಿರುದ್ಧದ 5ನೇ ಟೆಸ್ಟ್ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಗೆದ್ದಿರೋದು ವ್ಯಾಸ್ಲಿನ್ ಬಳಸಿ ಅಂತ ಪಾಕಿಸ್ತಾನ ತಂಡದ ಮಾಜಿ ಆಟಗಾರ ಶಬ್ಬೀರ್ ಅಹ್ಮದ್ ಗಂಭೀರ ಆರೋಪ ಮಾಡಿದ್ದಾರೆ. ಕೆನಿಂಗ್ಟನ್ ಓವಲ್ ಮೈದಾನದಲ್ಲಿ ಭಾರತದ ವೇಗಿಗಳು ಯಶಸ್ಸನ್ನ ಸಾಧಿಸೋಕೆ ಚೆಂಡಿನ ಮೇಲೆ ವ್ಯಾಸಲಿನ್ ಬಳಸಿದ್ದಾರೆ. ಹೀಗಾಗಿ ಅದರ ಬಗ್ಗೆ ತನಿಖೆ ನಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಅನುಪಸ್ಥಿತಿಯಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ 7 ಟೆಸ್ಟ್ ಪಂದ್ಯಗಳನ್ನು ಗೆದ್ದಿರೋದು ಕೇವಲ ಕಾಕತಾಳೀಯ ಎಂದು ಸಚಿನ್ ತೆಂಡೂಲ್ಕರ್ ಹೇಳಿದ್ದಾರೆ. ಬುಮ್ರಾ ಆಡಿದ 3 ಟೆಸ್ಟ್ಗಳಲ್ಲಿ ಒಟ್ಟು 14 ವಿಕೆಟ್ಗಳನ್ನು ಪಡೆದಿದ್ದಾರೆ ಅನ್ನೋದನ್ನು ಒತ್ತಿ ಹೇಳಿದ್ದಾರೆ. ಬುಮ್ರಾ ಅನುಪಸ್ಥಿತಿಯಲ್ಲಿ ಬರ್ಮಿಂಗ್ಹ್ಯಾಮ್ ಮತ್ತು ಓವಲ್ನಲ್ಲಿ ಭಾರತ ಜಯಗಳಿಸಿರೋದು ಆಕಸ್ಮಿಕ ಎಂದಿದ್ದಾರೆ. ಬುಮ್ರಾ ಇಲ್ಲದೆ ಪಂದ್ಯ ಭಾರತ ಗೆಲ್ಲುತ್ತೆ ಅನ್ನೋ ಚರ್ಚೆ ಆಗ್ತಿರೋ ಕಾರಣಕ್ಕೆ ಸಚಿನ್ ಈ ರೀತಿಯಾಗಿ ಹೇಳಿದ್ದಾರೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ನೋಟ್ಬುಕ್ ಸೆಲೆಬ್ರೇಷನ್ನೊಂದಿಗೆ ಸಂಚಲನ ಸೃಷ್ಟಿಸಿದ್ದ ದಿಗ್ವೇಶ್ ರಾತಿಯ ಮುಂಗೋಪ ಡೆಲ್ಲಿ ಪ್ರೀಮಿಯರ್ ಲೀಗ್ನಲ್ಲೂ ಕೂಡ ಕಂಟಿನ್ಯೂ ಆಗಿದೆ. 5ನೇ ಓವರ್ ಎಸೆಯೋಕೆ ಬಂದ ದಿಗ್ವೇಶ್ ರಾತಿ ಅರ್ಧದಲ್ಲೇ ಬೌಲಿಂಗ್ ನಿಲ್ಲಿಸಿ ಅಂಕಿತ್ ಅವರನ್ನ ಕೆಣಕುವ ಪ್ರಯತ್ನ ಮಾಡಿದ್ದಾರೆ. ಆ ಬಳಿಕ ಮತ್ತೆ ಚೆಂಡನ್ನು ಎಸೆಯೋಕೆ ಬಂದಾಗ ಅಂಕಿತ್ ಕ್ರೀಸ್ನಿಂದ ಹೊರ ನಡೆಯುವ ಮೂಲಕ ಪ್ರತ್ಯುತ್ತರ ನೀಡಿದರು. 16ನೇ ಓವರ್ನಲ್ಲಿ ದಿಗ್ವೇಶ್ ರಾತಿ ಬೌಲಿಂಗ್ನಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸ್ ಹಿಡಿಸುವ ಮೂಲಕ ಅಂಕಿತ್ ಕುಮಾರ್ ರಾತಿಗೆ ಕೌಂಟರ್ ಕೊಟ್ಟಿದ್ದಾರೆ. ಏಷ್ಯಾ ಕಪ್ ಟೂರ್ನಿಯಲ್ಲಿ ಪಾಕಿಸ್ತಾನ ತಂಡದ ಮಾಜಿ ನಾಯಕ ಬಾಬರ್ ಅಜಂ ಕಾಣಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ. ಈ ಹಿಂದೆ ಬಾಬರ್ ಪಾಕಿಸ್ತಾನ ಪರ ಆರಂಭಿಕನಾಗಿ ಕಾಣಿಸಿಕೊಂಡಿದ್ರು. ಆದರೆ ಕಳೆದ 1 ವರ್ಷದಿಂದ ಅವರನ್ನ T20 ಕ್ರಿಕೆಟ್ಗೆ ಪರಿಗಣಿಸಲಾಗ್ತಾ ಇರಲಿಲ್ಲ. ಇದೀಗ ಅನುಭವಿ ಬ್ಯಾಟರ್ ಲೆಕ್ಕಾಚಾರದಲ್ಲಿ ಮತ್ತೆ ಬಾಬರ್ಗೆ ಮಣೆ ಹಾಕೋಕೆ PCB ನಿರ್ಧಾರ ಮಾಡಿದೆ. ಸೆಪ್ಟೆಂಬರ್ 9ರಿಂದ ಶುರುವಾಗಲಿರುವಂತಹ ಏಷ್ಯಾ ಕಪ್ಗೆ ಇದೇ ತಿಂಗಳು ಭಾರತ ತಂಡವನ್ನು ಆಯ್ಕೆ ಮಾಡಲಾಗುತ್ತೆ. ಆದರೆ ಇದರಲ್ಲಿ KL ರಾಹುಲ್ಗೆ ಸ್ಥಾನ ನೀಡಲ್ಲ ಎನ್ನಲಾಗಿದೆ. ಬದಲಾಗಿ ವಿಕೆಟ್ ಕೀಪರ್ಗಳಾಗಿ ಸಂಜು ಸ್ಯಾಮ್ಸನ್ ಮತ್ತು ರಿಷಬ್ ಪಂತ್ ಅವರನ್ನು ಸೆಲೆಕ್ಟ್ ಮಾಡಬಹುದು. ಈ ಮೂಲಕ ರಾಹುಲ್ T20 ಕೆರಿಯರ್ ಅಂತ್ಯ ಆಗಲಿದೆ ಎನ್ನಲಾಗ್ತಿದೆ. ಇಂಗ್ಲೆಂಡ್ನ ಸರ್ವಶ್ರೇಷ್ಠ ವೇಗಿ ಜೇಮ್ಸ್ ಆಂಡರ್ಸನ್ ದಿ 100 ಲೀಗ್ಗೆ 43ನೇ ವಯಸ್ಸಿನಲ್ಲಿ ಪದಾರ್ಪಣೆ ಮಾಡಿದ್ದಾರೆ. ಈ ಮೂಲಕ ಫ್ರಾಂಚೈಸಿ ಲೀಗ್ನಲ್ಲಿ ಪದಾರ್ಪಣೆ ಮಾಡಿದ ಅತ್ಯಂತ ಹಿರಿಯ ಆಟಗಾರ ಎಂಬ ಹೆಗ್ಗಳಿಕೆ ಇವರದ್ದಾಗಿದೆ. ಮ್ಯಾಂಚೆಸ್ಟರ್ನ ಓಲ್ಡ್ ಟ್ರಾಫೋರ್ಡ್ ಮೈದಾನದಲ್ಲಿ ನಡೆದ ಸದರ್ನ್ ಬ್ರೇವ್ ವಿರುದ್ಧದ ಪಂದ್ಯದಲ್ಲಿ ಮ್ಯಾಂಚೆಸ್ಟರ್ ಒರಿಜಿನಲ್ಸ್ ಪರ ಕಣಕ್ಕಿಳಿಯುವ ಮೂಲಕ ಈ ಸಾಧನೆ ಮಾಡಿದ್ದಾರೆ. ಇಂಗ್ಲೆಂಡ್ನಲ್ಲಿ ನಡೀತಾ ಇರುವಂತಹ ದಿ 100 ಲೀಗ್ನಲ್ಲಿ ಫಿಲ್ ಸಾಲ್ಟ್ ಸಿಡಿಲಬ್ಬರದ ಬ್ಯಾಟಿಂಗ್ ಶುರು ಮಾಡಿದ್ದಾರೆ. ಈ ಟೂರ್ನಿಯ ದ್ವಿತೀಯ ಪಂದ್ಯದಲ್ಲಿ ಭರ್ಜರಿ ಅರ್ಧ ಶತಕ ಸಿಡಿಸುವ ಮೂಲಕ ಸಾಲ್ಟ್ ದಿ 100 ಅತಿ ಹೆಚ್ಚು ರನ್ ಗಳಿಸಿರೋ ದಾಖಲೆ ಬರೆದಿದ್ದಾರೆ. ದಿ 100 ಲೀಗ್ನಲ್ಲಿ ಈವರೆಗೆ 36 ಇನ್ನಿಂಗ್ಸ್ ಆಡಿರುವಂತಹ ಸಾಲ್ಟ್ 7 ಅರ್ಧ ಶತಕಗಳೊಂದಿಗೆ ಒಟ್ಟು 995 ರನ್ ಕಲೆ ಹಾಕಿದ್ದಾರೆ. ಅಫ್ಘಾನಿಸ್ತಾನದ ಲೆಗ್ ಸ್ಪಿನ್ನರ್ ಆಟಗಾರ ರಶೀದ್ ಖಾನ್ ಪ್ರಸ್ತುತ ಇಂಗ್ಲೆಂಡ್ನಲ್ಲಿ ನಡೀತಾ ಇರುವಂತಹ ದಿ 100 ಲೀಗ್ ಟೂರ್ನಮೆಂಟ್ನಲ್ಲಿ ಓವಲ್ ಇನ್ವಿನ್ಸಿಬಲ್ ತಂಡದ ಪರ ಆಡ್ತಿದ್ದಾರೆ. ಈ ಆವೃತ್ತಿಯ ಮೊದಲ ಪಂದ್ಯದಲ್ಲಿ ಲಂಡನ್ ಸ್ಪಿರಿಟ್ ತಂಡದ 3 ವಿಕೆಟ್ ಉರುಳಿಸಿದ ರಶೀದ್ T20 ಕ್ರಿಕೆಟ್ನಲ್ಲಿ 650 ವಿಕೆಟ್ಗಳನ್ನು ಕಂಪ್ಲೀಟ್ ಮಾಡಿದ್ದಾರೆ. ಈ ಮೂಲಕ ಈ ಸಾಧನೆ ಮಾಡಿದ ವಿಶ್ವದ ಮೊದಲ ಬೌಲರ್ ಎನ್ನಿಸಿಕೊಂಡಿದ್ದಾರೆ. ಖಾಸಗಿ ಕಾರ್ಯಕ್ರಮದಲ್ಲಿ ಧೋನಿ ತಮ್ಮ ನಿವೃತ್ತಿ ಬಗ್ಗೆ ಮಾತನಾಡಿದ್ದಾರೆ. ನಿವೃತ್ತಿ ಬಗ್ಗೆ ನಿರ್ಧಾರ ಮಾಡೋಕೆ ನನಗೆ ಸಾಕಷ್ಟು ಸಮಯ ಇದೆ. ಆದರೆ ನೀವು ಹಳದಿ ಜೆರ್ಸಿಯಲ್ಲಿ ಮತ್ತೆ ಬರುವ ಬಗ್ಗೆ ಕೇಳ್ತಾ ಇದ್ರೆ ನಾನು ಯಾವಾಗಲೂ ಕೂಡ ಹಳದಿ ಜೆರ್ಸಿಯಲ್ಲೇ ಇರ್ತೇನೆ. ನಾನು ಆಡ್ತಾ ಇರಲಿ ಅಥವಾ ಇಲ್ಲದೇ ಇರಲಿ ಅದು ಬೇರೆ ವಿಷಯ. ಮುಂದಿನ 15ರಿಂದ 20 ವರ್ಷಗಳವರೆಗೆ ನಾನು ಮತ್ತು CSK ಒಟ್ಟಿಗೆ ಇರ್ತೇವೆ ಎಂದಿದ್ದಾರೆ. ಆದರೆ IPLನಿಂದ ನಿವೃತ್ತಿಯನ್ನ ಪಡೆದರೂ ಕೂಡ ಚೆನ್ನೈ ತಂಡದ ಕೋಚ್ ಅಥವಾ ಮೆಂಟರ್ ಆಗಿರ್ತಾನೆ ಎನ್ನುವಂಥ ಸುಳಿವನ್ನ ನೀಡಿದ್ದಾರೆ. ನಿರೀಕ್ಷೆಯಂತೆ ಈ ಬಾರಿಯ ಮಹಾರಾಜ ಟ್ರೋಫಿ T20 ಲೀಗ್ ಬೆಂಗಳೂರಿನಿಂದ ಮೈಸೂರಿಗೆ ಶಿಫ್ಟ್ ಆಗಿದೆ. ಟೂರ್ನಿಯ ಪಂದ್ಯಗಳು ಆಗಸ್ಟ್ 11ರಿಂದ 27ರವರೆಗೆ ಮೈಸೂರಿನ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಕ್ರೀಡಾಂಗಣದಲ್ಲಿ ನಡೆಯಲಿವೆ. KSCA ಹಾಗೆ ಕೆಲ ಫ್ರಾಂಚೈಸಿಗಳು ಈ ಬಗ್ಗೆ ಮಾಹಿತಿ ನೀಡಿವೆ. ಕಾಲ್ತುಳಿತದ ಕಾರಣದಿಂದಾಗಿ ಚಿನ್ನಸ್ವಾಮಿಯಲ್ಲಿ ಪಂದ್ಯಗಳನ್ನು ಆಡಿಸೋಕೆ ಪೊಲೀಸರು ಅನುಮತಿ ನೀಡಿಲ್ಲ. ಹೀಗಾಗಿ ಟೂರ್ನಿಯನ್ನ ಮೈಸೂರಿಗೆ ಸ್ಥಳಾಂತರ ಮಾಡಲಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.